ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕಾಫಿ ವಿತ್ NKR ನ್ಯೂಸ್. ನಾನು ರವಿ ಕಡೂರು. ಇವತ್ತು ಬಿಸಿ ಬಿಸಿ ಕಾಫಿಯೊಂದಿಗೆ ಬಿಸಿ ಬಿಸಿ ಸುದ್ದಿಗಳನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಇವತ್ತು ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಏನೇನು ಸುದ್ದಿ ಹೈಲೈಟ್ ಆಗಿದೆ ಅದನ್ನೆಲ್ಲ ಪ್ರಮುಖವಾಗಿ ನೋಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಇಲ್ಲಿ ನಾಗಮಂಗಲ ಬಿಸಿ ತುಪ್ಪ ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಸ್ಟೋರಿ ಕೂಡ. ಇನ್ನು ಪ್ರಮುಖವಾಗಿ ಇಲ್ಲಿ ಸೆಪ್ಟೆಂಬರ್ 14ರವರೆಗೆ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಅಘೋಷಿತ ಬಂದ್ ಕೂಡ ಇರುವಂಥದ್ದು. ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಅಲ್ಲಿನ ಪರಿಸ್ಥಿತಿ. 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಅಲ್ಲಿ ಬೆಂಕಿ ಬಿದ್ದಿದೆ. ಇದಕ್ಕೆಲ್ಲ ಪ್ರಮುಖ ಕಾರಣ ಏನು ಹಾಗಾದರೆ ಅದನ್ನು ನೋಡ್ತಾ ಹೋಗೋಣ. ಇಲ್ಲಿ ಪ್ರಮುಖವಾಗಿ ಬೆಣ್ಣೆಗೆ ಪ್ರಸಿದ್ಧವಾದಂತಹ ನಾಗಮಂಗಲ ಈಗ ಬೆಣ್ಣೆಯಂತೆ ತಣ್ಣಗಿಲ್ಲ. ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸರಿಗೆ ಬಿಸಿ ತುಪ್ಪವಾಗಿ ಮಾರ್ಪಾಡಾಗಿದೆ. ಬುಧವಾರ ರಾತ್ರಿ ಇಡೀ ಪೊಲೀಸರು ಹರಸಾಹಸ ಪಟ್ಟು ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ರೂ ಕೂಡ ನಾಗಮಂಗಲ ಪಟ್ಟಣ ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಇಲ್ಲಿ ಪ್ರಮುಖವಾಗಿ ಈ ಘಟನೆಗೆ ಕಾರಣ ಏನು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಬುಧವಾರ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಮೈಸೂರು ರಸ್ತೆಯ ದರ್ಗಾ ಬಳಿ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿ ಬಾಟಲ್ ಮತ್ತು ಪೆಟ್ರೋಲ್ ಬಾಂಬನ್ನು ಎಸೆದು ಮಾರಕಾಸ್ತ್ರ ಹಿಡಿದು ದಾಂಧಲೆಯನ್ನು ನಡೆಸಿದ್ರು. ಆ ಹಿನ್ನೆಲೆಯಲ್ಲೇ ಸಾಕಷ್ಟು ನಾಗಮಂಗಲ ಪಟ್ಟಣ ಏನಿದೆ ಈಗ ನಿಗಿ ಕೆಂಡದಂತೆ ಇರುವಂಥದ್ದು ನೋಡ್ತಾ ಇದ್ದೀವಿ. ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ನಿನ್ನೆ ಅನೇಕ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದ್ವಿ. ಇನ್ನು ಪ್ರಮುಖವಾಗಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಘಟನೆ ಏನಿದೆ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈಗಲೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿ ಇರುವಂಥದ್ದು ಅಲ್ಲಿನ ಪರಿಸ್ಥಿತಿ. ಇನ್ನು ಪ್ರಮುಖವಾಗಿ ಅಲ್ಲಿಗೆ HD ಕುಮಾರಸ್ವಾಮಿ ಅವರು ಈ ತರಹದ ಘಟನೆಗಳನ್ನು ನಾವೆಂದೂ ನೋಡಿಲ್ಲ ಕೂಡ ಅಂತ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇದು ಅಂತ ದೊಡ್ಡದೇನಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದು ಇನ್ನಷ್ಟು ವಿಪಕ್ಷಗಳಿಗೆ ಆಹಾರ ಆಯಿತು ಅಂತಲೇ ಹೇಳ್ಬೋದು. ಇಷ್ಟು ದೊಡ್ಡ ಮಟ್ಟಕ್ಕೆ ಗಲಾಟೆ ನಡೆದಿದೆ. ಸಾವಿರಾರು ರೂಪಾಯಿನ ಕಳ್ಕೊಂಡಿದ್ದಾರೆ, ಲಕ್ಷಾಂತರ ರೂಪಾಯಿನ ಅಲ್ಲಿ ಕಳ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಇನ್ನು ಪ್ರಮುಖವಾಗಿ 20ಕ್ಕೂ ಹೆಚ್ಚು ಅಂಗಡಿಗಳಿಗೆ ಬೆಂಕಿಯನ್ನು ಹಾಕಿರುವಂಥದ್ದು ನೋಡ್ತಾ ಇದ್ದೀವಿ. ಎಷ್ಟು ಲಕ್ಷ ಲಾಸ್ ಆಗಿರ್ಬೋದು ಅವರಿಗೆ. ಇನ್ನು ಪ್ರಮುಖವಾಗಿ 54ಕ್ಕೂ ಹೆಚ್ಚು ಗಲಭೆಕೋರರ ಬಂಧನ ಈಗಾಗಲೇ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಗಲಭೆ ಇದು ಪೂರ್ವ ನಿಯೋಜಿತ ಕೃತ್ಯವೇ ಅನ್ನೋ ಒಂದು ಚರ್ಚೆ ಕೂಡ ಈಗಾಗಲೇ ಶುರುವಾಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅಂತ ನೋಡೋದಾದರೆ, ಈ ಪ್ರಕರಣವನ್ನು ಸರ್ಕಾರ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಈ ಸಂಬಂಧ ಈಗಾಗಲೇ 50ಕ್ಕೂ ಅಧಿಕ ಜನರನ್ನು ಬಂಧಿಸಿದ್ದಾರೆ. ಸಮಾಜದ ಶಾಂತಿ ಸುವ್ಯವಸ್ಥೆ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆಯಾಗಿದೆ. ಸಾರ್ವಜನಿಕರು ಪ್ರಚೋದನೆಗಳಿಗೆ ಒಳಗಾಗದೆ ಶಾಂತಿ ಸಂಯಮನ ಕಾಪಾಡಿಕೊಳ್ಳಬೇಕು ಅಂತ CM ಆಗಿರುವಂತಹ ಸಿದ್ದರಾಮಯ್ಯ ಮನವಿಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಶುಕ್ರವಾರ ಇವತ್ತು ನಾಗಮಂಗಲಕ್ಕೆ HD ಕುಮಾರಸ್ವಾಮಿ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಇವತ್ತು ವಿಸಿಟನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಮಾತನಾಡಿದ್ದಾರೆ. ಮಸೀದಿ ಮುಂದೆ ಗಣಪತಿ ಮೆರವಣಿಗೆ ಹೋಗಬಾರ್ದೆಂಬ ನಿಯಮ ಎಲ್ಲಿದೆ? ಗಣೇಶ ಮೂರ್ತಿ ಇದ್ರೂ ಕೂಡ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿ ಬೆಂಕಿ ಹಚ್ಚಿದ್ದಾರೆ. ಇದೆಂಥ ನಾಗರಿಕತೆ? ಹಿಂದೂ ಹಬ್ಬ ಎಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕಿಷ್ಟು ತಾತ್ಸಾರ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿರುವಂಥದ್ದು ನೋಡ್ತಾ ಇದ್ದೀವಿ. ನಿನ್ನೆ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿತ್ತು. ಪರಿಸ್ಥಿತಿ ಸಾಕಷ್ಟು ಬೆಳವಣಿಗೆ ಕಾಣ್ತಾ ಇತ್ತು. ಆ ಹಿನ್ನೆಲೆಯಲ್ಲೇ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಅಲ್ಲಿ ಘೋಷಣೆ ಮಾಡಿದ್ರು. ಇನ್ನು ಪ್ರಮುಖವಾಗಿ ಅಘೋಷಿತ ಬಂದ್ ಕೂಡ ಇತ್ತು. ಗಣೇಶ ಮೆರವಣಿಗೆಯಲ್ಲಿ ಉಂಟಾದಂತಹ ಗಲಭೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಘೋಷಿತ ಬಂದ್ ಕೂಡ ಮಾಡಿದರು.
ಪ್ರಮುಖವಾಗಿ ಹಾಲು, ತರಕಾರಿ, ಔಷಧ ಅಂಗಡಿಗಳನ್ನು ಹೊರತುಪಡಿಸಿ ಉಳಿದ ಅಂಗಡಿಗಳೆಲ್ಲವೂ ಕೂಡ ಬಂದ್ ಆಗಿತ್ತು. ಇನ್ನು ಪ್ರಮುಖವಾಗಿ ಚಾಮರಾಜನಗರ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯ ಮೈಸೂರು ರಸ್ತೆ, ತುಮಕೂರು ರಸ್ತೆ, ಮಂಡ್ಯ ರಸ್ತೆ ಸೇರಿದಂತೆ ಎಲ್ಲ ರಸ್ತೆಗಳಲ್ಲಿ ಮಾರ್ಕೆಟ್ ಏನಿತ್ತು ಬಿಕೋ ಅಂತ ಇತ್ತು. ಅಘೋಷಿತ ಬಂಧನ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು. ಇನ್ನು ನಾಗಮಂಗಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಸಿಟ್ ಕೂಡ ಮಾಡಿದ್ರು ಅಲ್ಲಿ. ಇನ್ನು ನಾಗಮಂಗಲಕ್ಕೆ ಬಿಜೆಪಿಯ ಹಲವು ನಾಯಕರು ಕೂಡ ಭೇಟಿಯನ್ನು ಮಾಡ್ತಾ ಇರುವಂಥದ್ದು ಕೂಡ ನೋಡ್ತಾ ಇದ್ದೀವಿ. ರಾಜ್ಯದಲ್ಲಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ದೌರ್ಜನ್ಯವನ್ನು ನಡೆಸಿ ಅಂಗಡಿಗಳಿಗೆ ಬೆಂಕಿ ಹಚ್ಚಿ ಬೈಕ್ಗಳನ್ನು ಸುಟ್ಟು ಹಾಕಲಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರ್ವನಾಶವಾಗುತ್ತದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಹಿಂದೂ ಕಾರ್ಯಕರ್ತರ ಮೇಲೆ ಕಲ್ಲು, ಬಾಟಲ್ ತೂರಿ, ಪೆಟ್ರೋಲ್ ಬಾಂಬ್ ಎಸೆದಿರುವುದು, ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಲು ಯತ್ನಿಸಿರುವುದು ದೇಶದ್ರೋಹಿಗಳ ಪೂರ್ವ ನಿಯೋಜಿತ ಕೃತ್ಯ. ಇದು ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿದು ಪೊಲೀಸರು ಮೂಕ ಪ್ರೇಕ್ಷಕರಾಗಿದ್ದು ನಾಚಿಕೆಗೇಡಿನ ವಿಷಯ ಅಂತ ಈಗಾಗಲೇ BY ವಿಜಯೇಂದ್ರ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ಕೂಡ ನೋಡ್ತಾ ಇದ್ದೀವಿ. ಹಾಗೆ ಎರಡನೇ ಸ್ಟೋರಿಗೆ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ RSS ಸಭೆಯಲ್ಲಿ ವಿಜಯೇಂದ್ರಗೆ ಮಂಗಳಾರತಿ. ಇಲ್ಲಿ ಸಾಕಷ್ಟು ಚರ್ಚೆ, ಕುತೂಹಲವನ್ನು ಕೇಳಿಸಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಂಡಾಯದ ಬಿಸಿ ಕಾಯ್ತಾ ಇದೆ. ಬಂಡಾಯ ಶಮನಕ್ಕೆ RSS ಕೂಡ ಮುಂದಾಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿತು, ವಿಧಾನಸಭಾ ಚುನಾವಣೆಯೂ ಮುಗಿದೋಯ್ತು. ಇನ್ನು ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕ್ ಪಂಚಾಯಿತಿ ಆಗಿರ್ಬೋದು, ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಮತ್ತು BBMP ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಕೂಡ ಎದುರಾಗುತ್ತೆ. ಇಲ್ಲಿ ನಾವು ಗೊಂದಲಕ್ಕೆ ಒಳಗಾದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪೆಟ್ಟನ್ನು ತಿನ್ನಬೇಕಾಗತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಅಷ್ಟರೊಳಗೆ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂಥದ್ದಕ್ಕೆ ಸಭೆಯನ್ನು ಕರೆದಿದ್ರು. ಇಲ್ಲಿ ಪ್ರಮುಖವಾಗಿ ಹಲವು ನಾಯಕರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ ಆ ಸಭೆಯಲ್ಲಿ. ಪ್ರತಾಪ್ ಸಿಂಹ, ಯಾಕಂತ ಹೇಳಿದ್ರೆ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೂಡ ಕಟ್ಟಲಾಗಿದೆ. ಆ ಹಿನ್ನೆಲೆಯಲ್ಲೇ ಪ್ರತಾಪ್ ಸಿಂಹ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಯಾವ ಗುಣ ಕಂಡು ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ? ಕುಟುಂಬ ರಾಜಕೀಯದ ಬಗ್ಗೆ ಮಾತನಾಡುವಂತಹ ಯಡಿಯೂರಪ್ಪ ಕುಟುಂಬ ಕಾಣಲಿಲ್ವಾ? ಯಡಿಯೂರಪ್ಪ ಮಗ ಎನ್ನುವುದು ಹೊರತುಪಡಿಸಿ ಬೇರೆ ಯಾವ ಅರ್ಹತೆ ಯೋಗ್ಯತೆ ವಿಜಯೇಂದ್ರಗಿದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿರುವಂಥದ್ದು ಪ್ರತಾಪ್ ಸಿಂಹ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅವರು ಒಂದು ರೀತಿ ಬಂಡಾಯದ ಬೇಗೆಲಿ ಬೈತಾ ಇದ್ದಾರೆ. ಪ್ರಮುಖವಾಗಿ ಬಿಜೆಪಿ ಪಾಳೆಯದಲ್ಲಿ ಒಂದು ರೀತಿ ಮೈಸೂರು ಚಲೋ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಚಲೋ ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಬಂಡಾಯದ ನಾಯಕರು ಕೂಡ ಬರಲಿಲ್ಲ. ಅವರು ಪ್ರತ್ಯೇಕವಾಗಿ ನಾವು ಬಳ್ಳಾರಿ ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ ಅದಕ್ಕೆ ಗ್ರೀನ್ ಸಿಗ್ನಲನ್ನು ಕೊಡಲಿಲ್ಲ. ಆದರೆ ಹೀಗೇನು ಹೇಳಿದ್ದಾರೆ ಅಂತ ನೋಡೋದಾದರೆ, ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ದಿನದಿಂದ ಹೊಂದಾಣಿಕೆ ರಾಜಕೀಯದ ಆರೋಪ ಕೇಳಿ ಬರ್ತಾ ಇದೆ. ಅದರಲ್ಲಿ ಕೂಡ DK ಶಿವಕುಮಾರ್ ವಿಜಯೇಂದ್ರ ಗೆಲುವು ನಮ್ಮ ಭಿಕ್ಷೆ ಎಂದು ಟೀಕಿಸಿದ್ದಾರೆ. ಈ ಟೀಕೆ ಬಂದಾಗ ಕನಿಷ್ಠ ಪ್ರತಿಕ್ರಿಯೆ ಕೂಡ ನೀಡಲು ವಿಜಯೇಂದ್ರಗೆ ಆಗಿಲ್ಲ. ಈ ರೀತಿ ಟೀಕೆ ಬರುತ್ತಿದ್ದಂತೆ ರಾಜೀನಾಮೆಯನ್ನು ನೀಡಿ ಮರು ಚುನಾವಣೆ ಎದುರಿಸುವ ಮಾತನ್ನು ಹೇಳಬೇಕಾಗಿತ್ತು. ಆದರೆ ಇದ್ಯಾವುದೂ ಮಾಡಿಲ್ಲ. ಇದರೊಂದಿಗೆ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವ ಮೊದಲು ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಅರವಿಂದ್ ಲಿಂಬಾವಳಿ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ನೇತೃತ್ವ ರಾಜ್ಯ BJP ತಂಡ ಅನುಭವ ಇಲ್ಲದ ಹಾಗೂ ಅಸಮರ್ಥ ಆಗಿರುವಂಥದ್ದು. ಯಾರನ್ನು ವಿಶ್ವಾಸಕ್ಕೆ ಪಡೆಯದೆ ಪಕ್ಷವನ್ನು ನಡೆಸುವುದರಿಂದ ಪಕ್ಷಕ್ಕೆ ನಷ್ಟ ಉಂಟಾಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಬೆಳಗಾವಿಯ ಸಾಹುಕಾರ ಅಂತಲೇ ಕರೆಸಿಕೊಳ್ಳುವಂತಹ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಕಾಂಗ್ರೆಸ್ನಿಂದ BJPಗೆ ಬಂದಿರುವುದು
ಯಡಿಯೂರಪ್ಪ ಅವರ ಮುಖವನ್ನು ನೋಡಿಕೊಂಡೇ ಹೊರತು ವಿಜಯೇಂದ್ರ ಅವರ ಮುಖವನ್ನು ನೋಡಿಕೊಂಡು ಅಲ್ಲ. ವಿಶ್ವಾಸಕ್ಕೆ ಪಡೆಯದೆ ಏಕಪಕ್ಷೀಯ ತೀರ್ಮಾನವನ್ನು ಕೈಗೊಳ್ಳುತ್ತಿರುವ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಒಪ್ಪಲು ಸಾಧ್ಯವಿಲ್ಲ. ಅವರ ಬದಲಾವಣೆಯೇ ನಮ್ಮ ಪ್ರಮುಖ ಬೇಡಿಕೆ ಅಂತ ರಮೇಶ್ ಜಾರಕಿಹೊಳಿ ಕೂಡ ಹೇಳಿರುವಂಥದ್ದು ನೋಡ್ತಾ ಇದ್ದೀವಿ. ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು ಈ ಸ್ಟೇಟ್ಮೆಂಟ್ಗಳು. ಇನ್ನು ಪ್ರಮುಖವಾಗಿ ಹಲವು ನಾಯಕರು ಕೂಡ ಇವರ ಹೊಡೆದಾಟವನ್ನು ಈಗಾಗಲೇ ನೋಡ್ತಾ ಇದ್ದಾರೆ. ರಾಜ್ಯ BJPಯಲ್ಲಿನ ಬಣ ಬಡಿದಾಟವನ್ನು ಸರಿಪಡಿಸುವ ಉದ್ದೇಶದಿಂದ RSS ನಾಯಕರು ಕರೆದಿದ್ದಂತಹ ಸಭೆಯಲ್ಲಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮುಖಭಂಗವಾಗಿದೆ. ಸತತ 5 ತಾಸುಗಳ ಕಾಲ ವಿಜಯೇಂದ್ರ ವಿರುದ್ಧ ಆರೋಪ ಪಟ್ಟಿಯನ್ನು ನಾಯಕರು ಮಂಡಿಸಿದ್ರು. ಯಾರೊಬ್ಬರು ಕೂಡ ಅವರ ಸಹಾಯಕ್ಕೆ ಬಂದಿಲ್ಲ ಎನ್ನುವ ಮಾತುಗಳು ಕೂಡ BJP ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತಲೇ ಹೇಳ್ಬೋದು. ಈಗ ಚಿಕ್ಕದೊಂದು ಬ್ರೇಕ್, ಮತ್ತೆ ಕಾಫಿ ವಿತ್ NKR ನ್ಯೂಸ್ ಮುಂದುವರಿಯುತ್ತೆ.